ನಾವು ಸಂಘ ಮಾಡ್ಕೊಂಡು 11 ವರ್ಷ ಸರ್. ಹ್ಮ್ 2015 ಮಾಡ್ಕೊಂಡಿವಿ. ಫಸ್ಟ್ 10,000 ತಗೊಂಡ್ವಿ ನಾವು ಸಾಲ. ಹ್ಮ್ 10,000 ತಗೊಂಡ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿದ್ದಿಲ್ಲ ಫಸ್ಟಿಗೆ. ಹ್ಮ್ ಅವರು ಯಾವ ರೀತಿ ಹೇಳಿದ್ರು ಆ ರೀತಿ ಕಟ್ಟಿ ಅಂತ ಹೋದ್ವಿ. ಫಸ್ಟಿಗೆ 20 ರೂಪಾಯಿ ಉಳಿತಾಯ ಕಟ್ಟಬೇಕು. ಹ್ಮ್ ಒಂದು 3 ತಿಂಗಳಾದ್ಮೇಲೆ ನಾವು ಸಾಲ ಕೊಡ್ತೀವಿ. ಹ್ಮ್ ಸಾಲ ಕೊಟ್ಟ ಮೇಲೆ ನಾವು ಹೆಂಗ್ ಹೇಳ್ತೀವಿ ಹೆಂಗ್ ಕಟ್ಟಬೇಕು ಅಂತ ಹೇಳಿದ್ರು ಸರ್. ಹ್ಮ್ 10,000 ತಗೊಂಡ್ವಿ. ಸಂಘ ಆದ್ಮೇಲೆ 3 ತಿಂಗಳ 10,000 ತಗೊಂಡ್ವಿ. ಹ್ಮ್ ಅವರು 1 ವರ್ಷ ಹೇಳಿದ್ರು. ಆಯ್ತು ಅಂತ ಕಟ್ಟಿ ಬಂದ್ವಿ ನಾವು. ಹ್ಮ್ 8 ತಿಂಗಳಿಗೆ 10,000 ತೀರ್ಸ್ಬಿಟ್ಟೆ ಸರ್ ನಾನು. ತೀರ್ಸ್ಬಿಟ್ಟೆ. ಹ್ಮ್ 10,000ಕ್ಕೆ 8 ತಿಂಗಳಿಗೆ 1,000 ಬಡ್ಡಿ ಹಾಕಿದ್ದಾರೆ ಅವರು. ಹ್ಮ್ ಆಮೇಲೆ ಒಂದು ವಾರ 10 ದಿನ ಆದ್ಮೇಲೆ ಮತ್ತೆ 30,000 ಕೊಟ್ರು. ಹ್ಮ್ 30,000 ಕೊಟ್ರು. ಅದು ಯಾವ ರೀತಿ ಬಡ್ಡಿ ಅಂತ ಹೇಳಿದಿಲ್ಲ. ನಮಗೆ ಯಾವುದೇ ತರಹದ ಪಾಸ್ಬುಕ್ ಕೊಡ್ಲಿಲ್ಲ, ಇಲ್ಲಿ ಇಷ್ಟು ಕೊಡ್ಲಿಲ್ಲ. ಆಯ್ತು ತಗೊಂಡ್ವಿ ನಾವು. ವಾರ ಕಟ್ಟಿಂದ ಬಂದಿವಿ ಸರ್. 30,000 ಕಟ್ಟಿಂದ ಬಂದಿವಿ. ಇನ್ನು ಒಂದು 10-15,000 ಬಾಕಿ ಇರ್ಲಿಕ್ಕೆ ಮತ್ತೆ 30,000 ಕೊಟ್ರು ಬಾಕಿ ಅವರು. ಮತ್ತೆ 30,000 ಬಾಕಿ ಕೊಟ್ರು. ಅದಕ್ಕೆ ಬಡ್ಡಿ ಫಸ್ಟಿಗೆ ತಗೊಂಡಿದ್ರು ಬಿಟ್ರು ನಮ್ಗೆ ಗೊತ್ತಿಲ್ಲ. ಒಟ್ಟು ನಾವು ಬಾಕಿ ಇರ್ಲಿಕ್ಕೆ ನಾವು ಬಡ್ಡಿ ಬಾಕಿ ಕೊಡ್ತೀವಿ ಅಂತ ಬಾಕಿ ಕೊಟ್ರು. 30,000 ತಗೊಂಡ್ವಿ. 35,000 ಕಟ್ಟಿದೆ, 30,000 ಕಟ್ಟಿದೆ. ಫಸ್ಟಿಗೆ ಅದು ಸರ್ ಅದು ಎಷ್ಟು ಕಟ್ಟಿವೆ ಎಷ್ಟು ಬಿಟ್ಬೇಕಂತ ಹೇಳ್ತೀನಿ ಸರ್. ನಾನೆಲ್ಲ ಇದು ಮಾಡ್ಕೊಂಡಿನಿ. ಅದು 2015 14 ನಾ ತಗೊಂಡಿದ್ದೆ ಸರ್. ತಗೊಂಡಿದ್ದೆ ಬಾಕಿ ತಿರ್ಸಿದ್ ಬಂದೆ. ಬಾಕಿ ತಿರ್ಸಿದ್ ಬಂದಾಗ ಫಸ್ಟಿಗೆ ನಾನು 30,000 ತಗೊಂಡಿದ್ದಂದ್ರೆ ಅದು ಇಂಗ್ಲೀಷ್ ಮಾಡಿದ್ದೀನಿ ಸರ್. ನಿಮಿಷ ಹೇಳ್ಬಿಟ್ಟೆ. ಅದು ಹೆಂಗಾಯ್ತಪ್ಪ ಅಂದ್ರೆ ಫಸ್ಟಿಗೆ 30,000 ತಗೊಂಡೆ ನಾನು. 30,000 ತಗೊಂಡ್ಮೇಲೆ ಅವರು ಇನ್ನ ಒಂದು 10-15,000 ಬಾಕಿ ಇತ್ತು ಸರ್ ನಂದು. 10-15,000 ಬಾಕಿ ಇರ್ಲಿಕ್ಕೆ 30,000 ಕೊಟ್ಬಿಟ್ರು. 30,000 ಕೊಟ್ಟು ಫಸ್ಟಿಗೆ ನನ್ನ ಹತ್ರ 30,000 ಕೊಟ್ಟಾಗ ಅವರು ನಮ್ಮನ್ನ ಎಷ್ಟು ಇದು ಮಾಡ್ತಾರಂದ್ರೆ ನಮ್ಗೆ ಗೊತ್ತಿರಕ್ಕೇನಿಲ್ಲ ಹೆಂಗ್ ಕಟ್ಟಬೇಕು ಹೆಂಗ್ ಬಿಡ್ಬೇಕು ಅಂತ ಹೇಳಿ ಫಸ್ಟಿಗೆ ಹೇಳ್ತಾರ. ನಾವು ಹೆಂಗ್ ಹೇಳ್ತೀವಿ ಹಂಗ್ ಕಟ್ಬೇಕಪ್ಪ ನೀವು ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡ್ರಿ ನಾವು. 30,000 ಕೊಟ್ರು. 30,000 ಇರ್ಲಿಕ್ಕೆ 30,000 ಕೊಟ್ರು ಅಂದ್ರೆ ಅದು ನೋಡ್ರಿ ಸರ್ ಹೆಂಗೈತಂದ್ರೆ ವಿಚಾರ ಅದು. 30,000 ಕೊಟ್ಟಿದ್ದವರು 30,000 ಕೊಟ್ರು. ಇನ್ನೊಂದು 15,000 ಇರ್ಲಿಕ್ಕೆ ಮತ್ತೆ 30,000 ಕೊಟ್ಬಿಟ್ರು ಅವರು. 30,000ಕ್ಕೆ ಬಡ್ಡಿ ಹಾಕಿದ್ರು, 30,000 ಬಡ್ಡಿ ಹಾಕಿದ್ರು ಅವರು. ಅಲ್ಲ ಸರ್ ಕೇಳಿಸುತ್ತಾ? ಕೇಳುತ್ತೆ ಹೇಳ್ರಿ. ಆಯ್ತು. ಆಮೇಲೆ 50,000 ಕೊಟ್ರು. 50,000 ಕೊಟ್ಟ ಮೇಲೆ ಅವರು ನಮ್ಗೆ ಎಷ್ಟು ಇದು ಬಡ್ಡಿ ಹಾಕಿದ್ರು ಅಂದ್ರೆ 50,000ಕ್ಕೆ 18 ತಿಂಗಳಿಗೆ 20,000 ಬಡ್ಡಿ ಹಾಕಿದ್ರು ಸರ್. 20,000 ಬಡ್ಡಿ ಹೆಂಗ್ ಹಾಕಿದ್ರು ಅಂದ್ರೆ ಒಂದು ರಿಕ್ವೆಸ್ಟ್ ಅವರು ನಮ್ಮ ಹತ್ರ PRK ಅಮೌಂಟ್ ಕಟ್ಕೊಳ್ತಿದ್ರು. ತಿರ್ಗಾ ಮೇಲೆ ಸಂಪೂರ್ಣ ಸುರಕ್ಷಾ ಅಮೌಂಟ್ ಕಟ್ಕೊಳ್ತಿದ್ರು. ತಿರ್ಗಾ ಆಮೇಲೆ ಇನ್ಶೂರೆನ್ಸ್ ಅಂತ ಕಟ್ಕೊಳ್ತಿದ್ರು. ಅಂದ್ರೆ ಅವರೇ ರೊಕ್ಕ ಹಾಕಿ ಆ ರೊಕ್ಕ ಬಡ್ಡಿ ಸಮೇತ ಮತ್ತೆ ವಸೂಲು ಮಾಡ್ತಿದ್ರು. ಅಂದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಅದು. ಈಗ ಹೆಂಗಪ್ಪ ಅಂದ್ರೆ ಈಗ ಎಕ್ಸಾಂಪಲ್ 50,000 ಕೊಟ್ಟರು. 50,000ಕ್ಕೆ ಇನ್ಶೂರೆನ್ಸ್ ಅಂತ ಕಟ್ಕೊಂತಾರೆ, PRK ಅಮೌಂಟ್ ಅಂತ ಕಟ್ಕೊಂತಾರೆ. ಅವ್ನು ನಾವು ಕೇಳ್ತಿದ್ದೀವಿ ಅವಾಗ ಫಸ್ಟ್ ಎಲ್ಲ ಸರ್ ನಮಗೆ ಯಾವ್ದಾದ್ರು ರಸೀದಿ ಕೊಡ್ರಿ ಅಥವಾ ರೆಕಾರ್ಡ್ಸ್ ಕೊಡ್ರಿ ಅಥವಾ ನಾವು ಕಟ್ಟಿರತಕ್ಕಂತ ಅಮೌಂಟಿಗೆ ಪ್ರೂಫ್ ಕೊಡ್ರಿ ಸರ್ ಅಂತ ಕೇಳ್ತಿದ್ದೀವಿ. ಆಯ್ತು ಕೊಡ್ತೀವಿ ನೋಡೋಣ ಮಾಡೋಣ ಅಂತಿದ್ರಾ ಅದು ಮುಗಿದೋಯ್ತು. ತಿರ್ಗಾ ಆಮೇಲೆ 50,000ಕ್ಕೆ 20,000 ಕಟ್ಟಿನಿ ಬಡ್ಡಿನ 18 ತಿಂಗಳಿಗೆ. ಆದ್ಮೇಲೆ ತಿರ್ಗಿ ಮತ್ತೆ 1,00,000 ಕೊಟ್ಟರು ಸರ್ ಅವರು. 1,00,000 ಕೊಟ್ಟರು. 1,00,000 ಕೊಟ್ಟ ಮೇಲೆ ಯಾವಾಗ ಕೊಟ್ಟರು 2020 ಕೊಟ್ಟರು 1,00,000. 1,00,000 ಕೊಟ್ಟ ಮೇಲೆ ಅವಾಗ ಇವಂತಲ್ರಿ ಕೊರೋನಾ ಅಂತ. ಕೊರೋನಾ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು 2-3 ವಾರ ರೊಕ್ಕ ಕಚ್ಚಲಿಲ್ಲ. ಮತ್ತ ಅದಕ್ಕೆ ಕಚ್ಚಲಿಲ್ಲಪ್ಪ ಅಂತ ಹೇಳಿದ್ರೆ ಕೊರೋನಾ ಟೈಮಿನಾಗ ಅದೇನ್ ಮಾಡ್ಬಿಟ್ಟಲ್ರಿ 144G ಮಾಡ್ಬಿಟ್ರ. ಹೊರಗೆ ಬರಂಗಿಲ್ಲ, ಗುಂಪು ಸೇರಂಗಿಲ್ಲ, ಮಾತಾಡಂಗಿಲ್ಲ, ಎಲ್ಲಿರ್ಬೇಕಂತ ಮಾಡ್ಬಿಟ್ರಲ್ಲ. ಅವಾಗ ರೊಕ್ಕ ಕಚ್ಚಲಿಲ್ಲ. ಅವಾಗ ನಮ್ಮ ಹತ್ರ ಸುಮಾರು ಒಂದ್ 2-3 ವಾರ ರೊಕ್ಕ ಕಟ್ಟಿದಕ್ಕ 5,000 ಬಡ್ಡಿ ಹಾಕ್ಬಿಟ್ರು ಮಾತ್ರ. ಅದು ಬಡ್ಡಿ ಹೆಂಗ್ ಹಾಕಿದ್ರಪ್ಪ ಅಂದ್ರೆ ನಾವು ಕಟ್ಟಿದ್ವಲ್ಲ ಸರ್ 1,000ಕ್ಕೆ ಎಷ್ಟಪ್ಪ ಅಮೌಂಟ್ ಅದು ಕಟ್ಟಿದ್ವಿ ನಾವು ಅದು ಬರ್ತು ನೋಡ್ರಿ ಎಷ್ಟು ಕಟ್ತೀನಿ ಅಂತ. ಅವ್ರು ಮಾಡಿದ್ದು ಹೇಳ್ತೀನಿ ಸರ್, 1 ನಿಮಿಷ ಹೇಳ್ಬಿಟ್ಟೆ. ಈಗ ಫಸ್ಟಿಗೆ 1,00,000ಕ್ಕ ಅವರು ವಾರ ನಮ್ಮ ಹತ್ರ 7 ಕಟ್ಕೊಂಡು ಹೋಗ್ತಿದ್ರು. ಯಾವಾಗ ಕೊರೋನಾ ಬರೋಕ್ಕಿಂತ ಮೊದಲು, ಕೊರೋನಾ ಬರೋಕ್ಕಿಂತ 1 ವರ್ಷ ಮೊದಲು ವಾರ 7 ಕಟ್ಕೊಂಡು ಹೋಗಿದ್ರ. ಎಷ್ಟು 1,00,000ಕ್ಕ 700 ಕಟ್ಕೊಂಡು ಹೋಗ್ಬೇಕಾದ್ರೆ ಕೊರೋನಾ ಬಂದ್ಬಿಡ್ತು. ಸುಮಾರು ಒಂದು 4-5 ವಾರ ನಮ್ಮ ಹತ್ರ ಕಟ್ಕೊಳ್ಳಿಲ್ಲ. ಅವಾಗ ಏನ್ ಮಾಡ್ಬಿಟ್ರು ಆಡಿಟ್ ಮಾಡ್ತೀವಿ ಅಂತ ಬಂದ್ಬಿಟ್ರು. ಆಡಿಟ್ ಮಾಡ್ತೀವಿ ಬಂದು ಏನ್ ಮಾಡಿದ್ರು ಯಾವಾಗ ಆಗಸ್ಟ್
ಆಗಸ್ಟ್ 2020 ಹ್ಮ್ ಬಂದು ಅವ್ರೇನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸುಮಾರು ಅಲ್ಲಿಗೆ ನಾನು ಅವಲೇ ಒಂದು ಎಷ್ಟಪ್ಪ ಕಟ್ಟಿದ್ದೆ ಅಂತ ಹೇಳಿದ್ರೆ ನಾನು ಮಿನಿಮಮ್ ಒಂದು 12 ಸಾವಿರ ರೊಕ್ಕ ಕಟ್ಟಿರ್ಬೋದು ನಾನು. ಇನ್ನು ಜಾಸ್ತಿ ಕಟ್ಟಿದ್ನ. ಆ ರೊಕ್ಕ ಕಟ್ಟಿದೆ ಸರ್ ನಾನು. ಅವ್ರು ಕೇಳಿದ್ರು, ನೀನು 1 ಲಕ್ಷಕ್ಕ ರೊಕ್ಕ ಕಟ್ತೀಯಾ ಅಥವಾ ಈಗಿನ ರೊಕ್ಕ ಕಟ್ತೀಯಾ ಅಂತೇಳಿ. ಅವ್ರು ನಮ್ಮನ್ನ ಮೋಸ ಮಾಡ್ಬಿಟ್ರು. ಏನ್ ಮೋಸ ಮಾಡಿದ್ರು ಅಂದ್ರೆ, ನಾನು 1 ಲಕ್ಷಕ್ಕ ಒಂದು ವಾರ 7 ಕಟ್ಕೊಂಡು ಹೋಗಿದ್ದೆ. ಯಾವಾಗ ಕೊರೋನಾ ಬರೋಕೆ ಮೊದಲೇ. ಕೊರೋನಾ ಬಂದ್ಬಿಡ್ತಪ್ಪ, ಈಗ ನಿಮಗೆ ಲಾಸ್ ಆಗ್ಬಿಡತಿ, ನಾವು ನಿಮಗೆ ರೊಕ್ಕ ಕಡಿಮೆ ಕಟ್ತೀವಿ, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಡಿಮೆ ಮಾಡ್ತೇವೆ ಅಂತ ಹೇಳಿ ಅವ್ರ ಆಡಿಟ್ ಏನ್ ಮಾಡ್ಬಿಟ್ರು, ನಮ್ ಮೋಸ ಮಾಡ್ಬಿಟ್ರು. ಹೆಂಗ್ ಮೋಸ ಮಾಡಿದ್ರು ಅಂದ್ರೆ, ಅವತ್ತಿನ ಇವತ್ತಿನವರೆಗೆ ನೀನು ಇಷ್ಟು ಕಟ್ಟಿಯಲ್ಲಪ್ಪ, ಈಗ ರೊಕ್ಕ ಕಡಿಮೆ ಬರುತ್ತೆ, ಕಡಿಮೆ ಕಟ್ಟಬೇಕಾಗುತ್ತೆ, ಕಡಿಮೆ ಕಟ್ಟಪ್ಪ ಅಂತ ಹೇಳಿ 93,000ಕ್ಕೆ ಕಟ್ಬೇಕಂತ ಹೇಳಿದ್ರು. 93,000ಕ್ಕೆ ಎಷ್ಟು ಕಟ್ಬೇಕಂತ ಹೇಳಿದ್ರು, ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರ. ನಾನು 1 ಲಕ್ಷಕ್ಕೆ ಏನ್ ಅಮೌಂಟ್ ಕಟ್ತಿದ್ದು ಸೇಮ್ ಅದೇ ಕಟ್ಕೊಂಡ್ರು ಸರ್ ಇವರು. ಎಷ್ಟು ಮೋಸ ಮಾಡಿದ್ರು ನೋಡ್ರಿ ಇವರು. ಈಗ 1 ಲಕ್ಷಕ್ಕೆ ನಾನು ವಾರ 7 ಕಟ್ತಿದ್ದೆ ಎಲ್ಲ ಸೇರಿ. ಕೊರೋನಾ ಬಂದ ಮೇಲೆ ಆಗಸ್ಟ್ 17 ಆಗಸ್ಟ್ ತಾರೀಕು 17 ಆಗಸ್ಟ್ ತಿಂಗಳು 2020ರಿಂದ 93,000ಕ್ಕೆ ಅದೇ ಅಮೌಂಟ್ ಕಟ್ಕೊಂಡು ಹೋದ್ರು. 1 ಲಕ್ಷಕ್ಕೆ ಏನ್ ಕಟ್ತಿದ್ದು ಅದೇ ಅಮೌಂಟ್ ಕಟ್ಕೊಂಡು ಹೋದ್ರ. ಆಮೇಲೆ ಇನ್ಸೂರೆನ್ಸ್ ಮಾಡಿಸಿದ್ರು. ಯಾವುದು ಇದು ಇನ್ಸೂರೆನ್ಸ್ LIC ಅದೇನ ಮೈಕ್ರೋ ಬಚತ್ ಇದೆ ಸರ್, ಬರ್ತಾ ಇಲ್ರಿ ಭೀಮ ಬಚತ್ ಸರ್, LIC ಬಾಂಡ್ ಮಾಡಿಸಿದ್ರು. ಅದು ಮೈಕ್ರೋ ಇದು ಅದು ಮಾಡಿಸಿದ್ರು ಸರ್. LIC ಬಾಂಡ್ ಕೊಟ್ರು. ಅದು 1 ವರ್ಷಕ್ಕೆ 10,282 ಅಂತ ಹೇಳಿದ್ರು. 1 ವರ್ಷಕ್ಕೆ 10,282 ಅಂತ ಹೇಳ್ಬಿಟ್ರೆ ಅದಕ್ಕೆ ನಾವು ರೊಕ್ಕ ಕೊಟ್ಟಿಲ್ಲ, ಅವರೇ ರೊಕ್ಕ ಹಾಕಿ ಆ ರೊಕ್ಕಕ್ಕೆ ಅವ್ರ ಬಡ್ಡಿ ಕಳ್ಸಿದ್ರು. ಅದು ನಮಗೆ ಗೊತ್ತಾಗಲಿಲ್ಲ. ಒಟ್ಟು ಅದು ಇದು ಎಲ್ಲ ಸೇರಿ ಕಟ್ಕೊಂಡು ಹೋದ್ರು. ಸುಮಾರು 2 ವರ್ಷ ಆಯ್ತು, 3 ವರ್ಷ ಆಯ್ತು, ತೀರ್ಲಿಲ್ಲ. ನಾವು ಜಗಳ ಮಾಡಿ ಸಾಕಾಗೋಯ್ತು. ಆಮೇಲೆ ಹಂಗ ಮಾಡ್ಕೊಂಡು ಲಾಸ್ಟ್ ಏನ್ ಮಾಡ್ಬಿಟ್ರು ಅವರು, ಆಯ್ತು ನಿಮ್ಗೆ 2 ಲಕ್ಷ ಕೊಟ್ಟು ಬಿಡ್ತೀವಿ, ಬಾಂಡ್ ತಿಕ್ರಿ ಅಂತ ಹೇಳಿದ್ರು. ಯಾವಾಗ ರೀಸೆಂಟ್ 2022-23 ಆಯ್ತು ಒಪ್ಕೊಂಡ್ರಿ ನಾವು. ನಿಮಗೆ ಬಾಂಡ್ ಕೊಟ್ಟಿದ್ರ ಅವರು? ಬಾಂಡ್ ಕೊಟ್ಟಿದ್ದೆ ಸರ್. ಬಾಂಡ್ ಕೊಟ್ಟಿದ್ರು. ಕೊಟ್ಟು 1 ವರ್ಷ ಅವರು 19 ಮಾಡ್ತಿದಾರ, 20-21 ಬಾಂಡ್ ಕೊಟ್ಟಿದ್ರು. ಅದು ನಾವು ಅರ್ಜೆಂಟ್ ಅನ್ಕೊಂಡಿದೀವಿ, ಬಾಂಡ್ ಅನ್ಕೊಂಡಿದ್ವಿ. ಆಮೇಲೆ ರೀಸೆಂಟ್ 2 or 3 ಬ್ಯಾಕ್ ನಾವು LIC ಆಫೀಸರ್ ಕೇಳಿದ್ವಿ. ನಾವು ಸ್ವಂತ ಓನ್ LIC ಮಾಡ್ಕೊಂಡಿದ್ವಿ ಮೊದಲು ಬೇರೆ ಕಡೆ. ಅವ್ರ ಹತ್ರ ಕೇಳಿದ್ವಿ, ಏಜೆಂಟ್ ಹತ್ರ. ಆಮೇಲೆ ಆಫೀಸರ್ ಕೂಡ ಬೇಕಾಗಿದ್ವಿ. ಇದು ಒರಿಜಿನಲ್ LIC ಅಲ್ಲಪ್ಪ, ಅವರೇ ಸ್ವಂತ ಆಫೀಸ್ ಓಪನ್ ಮಾಡ್ಕೊಂಡು ಅವ್ರ ಮುಖಾಂತರ ಕಟ್ಸ್ಕೊಂಡು ಅವ್ರ ಮುಖಾಂತರ ಇಟ್ಕೊಳ್ತಾರಪ್ಪ, ಅದನ್ನ ನಮ್ಗೆ ಕೊಡಲ್ಲಪ್ಪ ಅಂತ ಹೇಳಿದ್ರು. ಅದು ಹೋಗ್ಲಿಬಿಟ್ರೆ ಅದು 10,280 ಅವರೇ ಕಟ್ಟು ಅವರೇ ರೊಕ್ಕ ವಾರ ಕಟ್ಕೊಂತಿದ್ರು. ಒಂದು ಈಗ ಸರ ನಾನು ಹೇಳ್ದಂದ್ರೆ, ಅವರು ಬಾಂಡ್ ಕೊಟ್ಟಾರ, ಬಾಂಡ್ ಮತ್ತೆ ಅವ್ರು ಇಸ್ಕೊಂಡ್ಬಿಟ್ರೆ ಮತ್ತೆ ಆಮೇಲೆ ಅದಕ್ಕೆ ಇಸ್ಕೊಂಡ್ರೆ ಅಂತ ಹೇಳ್ಬಿಟ್ರೆ, ನೀವು ಲಕ್ಷ ಮೇಲೆ ಸಾಲ ತಗೊಂಡ್ರೆ ನಿಮಗೆ ಬಾಂಡ್ ತಿಪ್ಪತ್ತು ನೀವು, ಯಾಕಂತ ನೀವು ಸಾಲ ಕಟ್ಟಲಿ ಅಂತ ಹೇಳ್ಬಿಟ್ಟು ಅದನ್ನ ಜಮಾ ಮಾಡ್ಕೊಂತೀವಿ ಅಂತೇಳಿ ಬಾಂಡ್ ತಗೊಂಡ್ಬಿಟ್ರು. ನಮ್ಮ ಸಂಘದಲ್ಲಿ ನಾವು ಆಧಾರ ಮಾಡ್ತೀವಿ, ಆಧಾರ ಬಾಂಡ್ ಅವರೇ ತಗೊಂಡ್ಬಿಟ್ರು. ಬಾಂಡ್ ತಗೊಂಡ್ಲ ಅವರು. ಆಮೇಲೆ ಬಾಂಡ್ ತಗೊಂಡ್ರ ಅಂತ ಹೇಳಿದ್ಮೇಲೆ ನಮಗೆ ಹೆಸರು ಕೊಡ್ಬೇಕಲ್ರಿ. ಇವಾಗ ಇದು ವರ್ಷಕ್ಕೊಂದ್ಸಲ ಮಾಡಿಸಿದ್ ನಾವು. ಅವ್ರು ಕೇಳಿದ್ರು, 1 ವರ್ಷಕ್ಕೆ ಮಾಡಿಸ್ಬೇಕಂತ ವರ್ಷಕ್ಕಂತ ಹೇಳಿದ್ವಿ. ವರ್ಷಕ್ಕೆ ಮಾಡಿದ್ಮೇಲೆ ಅವರು LIC ಬಾಂಡ್ ರಸೀದಿ ಯಾವ್ದು ರಸೀದಿ ಕೊಟ್ಟಿಲ್ಲ. ನಾನು ಜಗಳ ಮಾಡಿ ನೀವು ನಾ ಕೇಳ್ತಕ್ಕಂಥ ದಾಖಲೆ ಕೊಟ್ರೆ, ಪ್ರೂಫ್ ಕೊಟ್ರೆ ನಾನು ಕಟ್ಟಕ್ಕಲ್ಲ ಅಂತ ಹೇಳಿದೆ. ಆಯ್ತಪ್ಪ ಅಂತೇಳಿ ಯಾವ ರಸೀದಿ ಕೊಟ್ರು ಅವರು, ಯಾವ LIC ರಸೀದಿ ಕೊಟ್ರು. ಅವು LIC ರಸೀದಿ ಯಾವ ಅಂತ ಹೇಳ್ಬಿಟ್ರೆ, ಮೊಳಕಾಲ್ಮೂರು ಆಫೀಸ್ ಐತಂತೆ, ಅದು ಧರ್ಮಸ್ಥಳ ಆಫೀಸ್ ನಮ್ಮ ತಾಲೂಕಲ್ಲಿ ಯಾವ್ದೋ ಒಂದು ಆಫೀಸ್ ಐತಂತೆ. ಆಫೀಸಲ್ಲಿ ಯಾವುದೋ ಒಂದು ಜೆರಾಕ್ಸ್ ಪೇಪರ್ಗೆ ಸೀಲ್ಸನ್ನ ತಗೊಂಡ್ಬಿಟ್ರು. ಅದು LIC ರಸೀದಿ ಅಂತ ಹೇಳಿ. ಅದನ್ನ ಗೊತ್ತಾಗುತ್ತೆ ಫೇಕ್ ಅಂತ ಹೇಳಿ, ಅದು ಒರಿಜಿನಲ್ ಅಲ್ಲ ಅಂತ ಹೇಳಿದೆ. ಅಲ್ಲ ಸರ್, ನೀವು LIC ರಸೀದಿ ಕೊಡಬೇಕಾದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರಿಂದ ನಮಗೆ LIC ರಸೀದಿ ಕೊಡ್ಬೇಕು ಸರ್. ಇದು LIC ರಸೀದಿ ಒರಿಜಿನಲ್ ಅಲ್ಲ ಸರ್ ಅಂತ ಹೇಳಿದೆ. ಇದೇ ಒರಿಜಿನಲ್ ರಸೀದಿ ಅಂತ ಹೇಳ್ತಾರೆ ಅವರು. ಅಲ್ಲ, ಈಗ ನಿನ್ನ ಹತ್ರ ಆ ರಸೀದಿ ಇದೆಯಾ? ಹೌದು, ಐತೆ ಸರ್. ಅದು ರಸೀದಿ ಐತೆ. ನಾನು ಆ ರಸೀದಿನ ಕೊಟ್ಟೆ ಯಾರಿಗೆ, LIC ನಾವು ಮಾಡಿಸಿವಲ್ರಿ, ಒರಿಜಿನಲ್ LIC ಮಾಡಿಸಿವಲ್ಲ, ಅವ್ರ ಹತ್ರ ಆಫೀಸರ್ ಏಜೆಂಟ್ ಕೊಟ್ಟೆ. ಅವರು ಇದು ಒರಿಜಿನಲ್ LIC ಅಲ್ಲ, ಇವರೇ ಕಂಪ್ಯೂಟರ್ನಾಗ ಮಾಡಿಸ್ಕೊಂಡು ಜೆರಾಕ್ಸ್ಗೆ ಇವ್ರು ಸೇಲ್ಸ್ ತಗೊಂಡು ಕೊಟ್ಟಿರೋದು ಅಂತ ಹೇಳಿದ್ರು.
LIC ಆಫೀಸರ್ ಅದು ಎಲ್ಲ ರಸೀದಿ ಕೊಡ್ತೀನಿ ಬೇಕಾರೆ ಅಂತ ಯಾವ್ದು ಒರಿಜಿನಲ್ ಡೂಪ್ಲಿಕೇಟ್ ಅದು. ಇನ್ನ ಒಂದೇನಪ್ಪ ಅಂದ್ರೆ ಅವರು ನಮ್ಮ ಹತ್ರ ಸಾಲ ಕಟ್ಕೊಳ್ತಾರಲ್ಲ, ಯಾವುದೇ ಕಾರಣಕ್ಕೂ ಅವರು ಏನು ಒರಿಜಿನಲ್ ದಾಖಲೆ ಕೊಡಲ್ಲ. ನೀವು ನೋಡ್ರಿ ಅವ್ರನ್ನ ಕೇಳ್ತೀವಿ, ಅಲ್ಲ ಸರ್ ನೀವು ಕಸ್ಟಮರ್ಲ್ಲ ನಂಗೆ ಪಾಸ್ಬುಕ್ ಕೊಟ್ರೆ ಅಂತ ಕೇಳಿದೆ. ಅಲ್ರಿ ಅಲ್ಲಿ ವಾರದಾಗ ಅಂಟಿಸ್ತಾವ ಸ್ಟೇಟ್ಮೆಂಟ್ ಅವ್ರಿಗೆಲ್ಲ ಐತಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನಿರುತ್ತೆ ದೇವ್ರ ಸೇಳ್ಕೊಂಡು ರೊಕ್ಕ ಇವು ವಸೂಲಿ ಮಾಡ್ತಾರ. ಮೇಲೆ ಎಂತಿರುತ್ತೆ ಓಂ ಶ್ರೀ ಮಂಜುನಾಥ ನಮಃ ಅಂತ ಇರುತ್ತೆ. ಹೌದಲ್ರಿ? ಓಂನ ಮಂಜುನಾಥ ನಮಃ ಅಂತ ಹೇಳಿ ಎಲ್ಲಾರು ಬಡವ್ರ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಬಡವರಾಗ್ಲಿ ದೇವ್ರ ರೊಕ್ಕಲ್ಲ ಇದು. ನಾವು ದೇವ್ರ ತಗೊಂಬಂದಿವಲ್ಲ, ದೇವ್ರ ಕೊಡ್ಬೇಕಲ್ಲ, ಆ ದೇವ್ರ ಸೇಮೆ ಹೇಳ್ಕೊಂಡು ಇವ್ರು ಗುಳಿ ಮಾಡ್ಕತ್ತಾರೆ. ಅದು ಒಂದಾಯ್ತಾ? ನಾವು ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ರೆ ನಿಮಗೆ ದೇವ್ರು ಶಾಪ ಹಾಕ್ಬಿಡ್ತಾನೆ, ನಿಮಗೆ ದೇವ್ರ ಶಾಪ ಬಿದ್ದುಬಿಡುತ್ತೆ, ನಿಮಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ, ಅದಕ್ಕೆ ನೀವು ಕಟ್ಟಲೇಬೇಕು ಅಂತ ಕಟ್ಕೊಂತಾರೆ. ಆ ಕಟ್ಸಮಿಲ್ಲ ಅವರು ಕಟ್ತೀವಲ್ಲ ಅವರು ಈಗ ಓಕೆ ಸರ್ ನಾವು ರೊಕ್ಕ ಕಟ್ತೀವಲ್ಲ, ನಾವು ರೊಕ್ಕ ಕಟ್ಟಿದ್ದಕ್ಕ ನಾವು ರೊಕ್ಕ ಕಟ್ಟದಕ್ಕೆ ಅವ್ರು ದಾಖಲೆ ಕೊಡ್ಬೇಕಲ್ರಿ. ಅವ್ರೇಂತ ಹೇಳ್ತಾರ ಸ್ವಾಸ ಸಂಘ ಅಂತ ಹೇಳ್ತಾರೆ, ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರಲ್ಲ, ಆ ಸ್ವಾಸ ಸಂಘ ಆಗಲಿ ಮೈಕ್ರೋ ಫೈನಾನ್ಸ್ ಆಗಲಿ ಯಾವ್ದಾಗಲಿ ಎಲ್ಲ ನಾವು ಸಾಲ ತಗೊಂಡಿರ್ತೀವಿ ಅಂತ ಹೇಳ್ಬಿಟ್ರೆ ಬ್ಯಾಂಕ್ ಪಾಸ್ಬುಕ್ ಕೊಡ್ತಾರೆ. ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ಅದಾಗ ರಿಜಿಸ್ಟರ್ ಮಾಡಿರ್ತಾರೆ, ಇಂಟು ಮಾಡಿರ್ತಾರೆ. ನೀವು ಯಾವತ್ತು ತಗೊಂಡಿಯಪ್ಪ, ಎಷ್ಟು ಕಟ್ಟಿಯಪ್ಪ, ಎಷ್ಟು ಕಟ್ಬೇಕಪ್ಪ ಅಂತೇಳಿ ನಾವು ಕೇಳಿದ್ವಿ. ಪಾಸ್ಬುಕ್ ಕೊಡ್ರಿ ಸರ್ ಅಂತೇಳಿ ಯಾವುದೇ ಥರ ಪಾಸ್ಬುಕ್ ಕೊಡಲಿಲ್ಲ. ಬ್ಯಾಂಕ್ ಪಾಸ್ಬುಕ್ ಕೊಡ್ಬಿಡಪ್ಪ. ಆಮೇಲೆ PI ಕಟ್ಕೊಂತಾರೆ ಅವರು. PI ಕಟ್ಕೊಂತಾರಲ್ರಿ ನೀವು. ಒಂದು ವಿಚಾರ ಏನಪ್ಪ ಅಂದ್ರೆ ಅವರು ಏನ್ ಹೇಳ್ತಾರೆ ಗೊತ್ತಾಯ್ತಾ, ಪೂಜ್ಯರು ಜಾಮೀನು ಕೊಡ್ತಾರೆ, ಹೆಗಡೆ ಅವರು ಜಾಮೀನು ಕೊಡ್ತಾರಂತೆ. ಅದೈತಿ ಬೇಕು ನಿಮ್ಗೆ ಹೇಳ್ಬಿಡ್ತಿದ್ರೆ ಹಿಂಗಪ್ಪ ಅಂತ ಹೇಳಿದ್ರೆ ಪೂಜೆ ಜಾಮೀನು ಕೊಡ್ತಾರೆ. ಪೂಜೆ ಜಾಮೀನು ಕೊಟ್ರೆ ನೀವ್ ಯಾರು ಇದ್ರಬೇಕಾಗಿಲ್ಲ, ಏನಿಲ್ಲ ಆರಾಮ್ ಸಾಲ ತಗೋಬಹುದು ಅಂತ ಹೇಳ್ತಾರಲ್ಲ ಅವರು. ಆಯ್ತು ಪೂಜೆ ಜಾಮೀನು ಕೊಡ್ಲಿ. ಮತ್ತೆ ಪೂಜೆ ಜಾಮೀನು ಕೊಟ್ರೆ ಮತ್ತೆ LIC ಬಣ್ಣ ಯಾಕೆ ಒತ್ತಿಟ್ಕೊಂಡ್ರು. ಆಮೇಲೆ ಪೂಜ್ಯರು ಜಾಮೀನು ಕೊಟ್ರೆ PI ರೊಕ್ಕ ಎದ್ದು ಕಳ್ಸ್ಕೊಳ್ತಾರೆ ಅವರು. PI ಕಮಿಟಿ ಎದ್ದು ಕಳ್ಸ್ಕೊಳ್ತಾರೆ ಅವರು. PI ಕಮಿಟಿ ಕಳ್ಸ್ಕೊಂಡಾರೆ. ಇನ್ನೇನ್ ಹೇಳ್ತಾರೆ ಅವರು, ಎಷ್ಟು ಹೋಯ್ತಪ್ಪ ಇದು, ಅದು 22 ನಿಮಿಷ ನಾನು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು, ನಾವು ನಿಮಿಷದಲ್ಲಿ ಹೇಳ್ಬಿಟ್ಟೆ ನಾನು ಅವ್ರ ಹತ್ರ ಏನ್ ಮಾಡಿದೆ ಅಂದ್ರೆ ಸರ್ ಒಂದ್ ರಿಕ್ವೆಸ್ಟ್ ನೋಡ್ರಿ, ನೀವು ನಮ್ಮ ಹತ್ರ ಸಾಲ ಕಟ್ಕೊಳ್ತೀರಲ್ಲ, ಸಾಲ ಕಟ್ಕೊಂಡದಕ್ಕೆ ದಾಖಲೆ ಕೊಡ್ತೀರ ಅಂತ ಕೇಳಿದೆ. ಇದು ವೀಕ್ಲಿ ಅಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಅಂಟಿಸ್ತಾರೆ ಸರ್. ಮಂತ್ಲಿ ಸ್ಟೇಟ್ಮೆಂಟ್ ಅಂಟಿಸ್ತಾರಲ್ಲ, ಅದರಲ್ಲಿ ಯಾವುದೇ ತರಹದ ಬ್ಯಾಂಕಿಂದು ಸ್ಟೇಟ್ಮೆಂಟ್ ಆಗಲಿ, ಬ್ಯಾಂಕಿಂದು CL ಆಗಲಿ ಅಥವಾ ಬ್ಯಾಂಕಿಂದು ದಾಖಲಾಗಲಿ ಇರಂಗಿಲ್ಲ. ಬ್ಯಾಂಕಿಂದು ದಾಖಲೆ ಕೊಡ್ರಿ ಅಂತ ಕೇಳಿದೆ ನಾನು. ಕೊಡ್ರಿ ಅಂತ ಕೇಳ್ಬಿಟ್ರೆ ಅವ್ರು ಕೊಡ್ಲಿ ಅದಕ್ಕೆ ಸಿಟ್ಟು ಬಂದ್ಬಿಡ್ತು. ನಾನು ಕಟ್ಟಕ್ಕಲ್ಲ ಅಂತ ಹೇಳಿದೆ. ಇದು ಕಟ್ಟಕ್ಕಲ್ಲ, ಅವತ್ತು ಫಸ್ಟ್ ನೀವು ಸಾಲ ಕೊಡ್ಬೇಕು ಏನ್ ಕೇಳಿದ್ವಿ ನಾವು, ಕೊಡ್ಬೇಕಂತ ಹೇಳಿದಿವಲ್ಲ, ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತು ಕೊಡ್ತೀನಪ್ಪ ಅಂತ ಹೇಳಿದೆ. ಲಾಸ್ಟ್ ಬರ್ತಾ ಮೊನ್ನೆ ಒಂದು ಜಗಳ ಮಾಡ್ಬಿಟ್ರು. ಮೊನ್ನೆ ಒಂದು ತಿಂಗಳ ಮುಂಚೆ ಬಂದು ಭಾಷೆಗೆ ಬಂದ್ಬಿಟ್ರು. ಅವತ್ತು ನೀನು ಸಾಲ ತಗೋಬೇಕಾದ್ರೆ ಏನಂತ ಹೇಳಿದ್ದೆ, ನಮ್ಮಂತೆ ಕಟ್ತೀನಿ, ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಕಟ್ತಂತ ಹೇಳಿದ್ಯಾ, ಈ ಕಟ್ಟೋಲ್ಲ ಕಟ್ಟಂತ ಹೇಳಿದ್ರು. ಹೌದ್ರಿ ಸರ್ ನಾ ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ತೀನಿ ಸಾಲ ನಾವು ಕೇಳ್ತಕ್ಕಂಥದಕ್ಕೆ ದಾಖಲೆ ಕೊಡ್ರಿ, ಪ್ರೂಫ್ ಕೊಡ್ರಿ ಅಂತ ಕೇಳಿದೆ ನಾನು. ಫಸ್ಟಿಗೆ ಈ ಮತ್ತೆ ಏನ್ ಕೇಳಿಲ್ಲ ನೀನು, ಫಸ್ಟ್ ಸಾಲ ತಗೋಬೇಕಾ ಇದು ಕೇಳಿಲ್ಲ. ಹೌದು ಫಸ್ಟಿಗೆ ಅದು ಕೇಳಿದ್ರೆ ಫಸ್ಟ್ ನಮ್ಗೆ ಗೊತ್ತಿದೆಯಲ್ಲ. ಈಗ ಫಸ್ಟಿಗೆ ಇವಾಗ ಹೆಂಗಪ್ಪ ಅಂತ ಹೇಳ್ಬಿಟ್ರೆ ಫಸ್ಟ್ ಹುಟ್ಟುತ್ತ ನಡೆದೇ ಬಿಡ್ತಾನ, ಹುಟ್ಟುತ್ತ ನಡೆದಾಕಲ್ಲ. ಬರ್ತಾ ಸ್ವಲ್ಪ ಅಂಬೆಗಳಿಡ್ತಾ ಸ್ವಲ್ಪ ಓಡಾಡ್ತಾ ಗೊತ್ತಾಗತ್ತೆ. ಹಂಗ ನಮ್ಗೆ ಫಸ್ಟ್ ಗೊತ್ತಿದ್ದಿಲ್ಲ ಏನಿಲ್ಲ. ಈಗ ಬರ್ತಾ ತಿಳ್ಕೊಂಡಿ ನಾವು ಎಲ್ಲ ಕೇಳ್ಕತ್ತೀವಿ, ಕೊಡಂತ ಕೇಳ್ತೀವಿ, ಕೊಡ್ಲೇ ಇಲ್ಲ ಅವರು. ಅದಕ್ಕೆ ನಾವೇನ್ ಬಿಟ್ಟಿವಿ, ಕಡ್ಲಿ ಅಲ್ಲ ನೀವೇನ್ ಮಾಡ್ತೀವಿ ಕಡಕಲ್ಲ ಅಂತ ಹೇಳ್ಬಿಟ್ಟು ನಾನು ಕೊಡ್ಕಂತ ಹೇಳ್ಬಿಟ್ರೆ ನಾವು ಮನೆ ಮುಂದೆ ಬಂದು ಇದು ಮಾಡ್ತೀವಿ ಜಗಳ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮಾಡು ನೀನ್ ಹೆಂಗ ಮಾಡ್ತೀಯ, ನಾನು ಕೊಡಕಲ್ಲ ಅಂತ ಹೇಳ್ಬಿಟ್ಟೆ. ಕೊಡಕಲ್ಲ ಅಂತ ಹೇಳಿದಾಗ ಲಾಸ್ಟ್ ಏನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ನೋಡ್ರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ಸಲ ಅವ್ರೆಷ್ಟು ನಾಟಕ ಆಡಿದ್ರಂದ್ರೆ, ಅವತ್ತು ನಾನು ಕೇಳಿದೆ, ಏನಂತ ಕೇಳಿದೆ ಅವ್ರನ್ನ, ಸಾಲ ನೀವು ನಮ್ಗೆ ಕೊಟ್ಟಿರಲ್ಲ, ನೀವು ನಮ್ ಸಾಲ ಕೊಟ್ಟದಕ್ಕೆ ನಮ್ಗೆ ಏನ್ ದಾಖಲೆ ಕೊಟ್ಟಿರಾ ಅಂತ ಕೇಳಿದೆ. ಬುಕ್ ಅಂತೀವಲ್ಲ ಅಂತ ಹೇಳಿದ್ರು. ಬುಕ್ದ ಬೇಕಾದ್ರೆ ನಾನ್ ಬೇಕಾದಂತ ಕಂಪ್ಯೂಟರ್ ಜೆರಾಕ್ಸ್ ಮಷೀನ್ ಬಂದು ಇವಾಗ ಬುಕ್ದಾಗ ಕಂಪ್ಯೂಟರ್ ಹೋಗಿ 100, 200, 500 ಕೊಟ್ಬಿಟ್ರೆ ಕಂಪ್ಯೂಟರ್ ಮಾಡನಿಗೆ ಅವ್ನು ಮಾಡ್ಕೊಡ್ತಾನೆ, ಪ್ರಿಂಟಿಂಗ್ ಹೆಂಗ್ ಬೇಕಾ ಮಾಡ್ಕೊಡ್ತಾನ. ಅದಕ್ಕೆ ಏನ್ ದಾಖಲೆ ಅನ್ಸಿಯಾ, ಪ್ರೂಫ್ ಅನ್ಸಿಯಾ, ಸೀಲ್ ಅನ್ಸಿ ಅಂತ ಕೇಳಿದೆ. ನೀ ಏನ್ ಅನ್ಸಿಲ್ಲ ಅವನು. ಅದಕ್ಕೆ ದೊಡ್ಡ ಜಗಳ ಬರ್ತಾ, ದೊಡ್ಡ ಜಗಳದಾಗ ಆವಾಗ ನಾವೆಲ್ಲ ಕೇಳಿದ್ವಿ, ನಿಮ್ ಪೂಜಾರು ಜಾಮೀನು ಕೊಡ್ತಾರಲ್ಲ, ಶೂಟ್ ಕೊಡ್ತಾರಲ್ಲ, ಶೂಟ್ ಕೊಟ್ರೆ
ನಮ್ಮ ಹತ್ರ ನೀವು ಎಲ್ ಐ ಸಿ ಬಾಂಡ್ ಇದಕ್ಕೆ ಒತ್ತಿಟ್ಕೊಂಡ್ರಿ ನೀವು? ಹಾ ನಮ್ಮ ಹತ್ರ ಇದಕ್ಕೆ ಬಾಂಡ್ ಒತ್ತಿಟ್ಕೊಂಡ್ರಿ ನೀವು? ಓಕೆ. ನಮ್ಮ ಹತ್ರ ಬಾಂಡ್ ಒತ್ತಿಟ್ಕೊಂಡಾರೆ. ಆಮೇಲೆ ನಾವು ಕೊಡೋದು ಗ್ಯಾರಂಟಿ ಕೊಡ್ತೀವಿ ಅಷ್ಟೇ. ನಾವು ಬ್ಯಾಂಕಿನಿಂದ ಕೊಡ್ಸೋದು. ನಾವು ರೊಕ್ಕ ಕೊಡೋದಿಲ್ಲ ಅಂತ ಹೇಳ್ತೀರಿ ನೀವು. ಹೌದ್ರಿ, ನೀವು ರೊಕ್ಕ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಕೊಡ್ತಾರ ಅಂತ ಹೇಳ್ಬಿಟ್ರೆ ಬ್ಯಾಂಕಿಗೆ ಬಂದು ನಮ್ಮನ್ನ ಸಾಲ ಕೇಳಿ ಸಾಲ ಕೇಳ್ತೀವಿ ಬಂದು. ಈಗ ಅವ್ರು ಏನ್ ಹೇಳ್ತಾರ, ಪೂಜ್ಯರು ಹೆಗಡೆಯವ್ರು ಏನ್ ಹೇಳ್ತಾರ, ನಾವು ಸಾಲ ಕೊಟ್ಟಿಲ್ಲ, ಸಾಲ ಕೊಟ್ಟಿರೋದು ಬ್ಯಾಂಕ್ ಕೊಟ್ಟಿರೋದು. ಬ್ಯಾಂಕ್ ಸಾಲ ಕೊಟ್ಟಿರೋದು ಅಂತ ಹೇಳ್ಬಿಟ್ರೆ ನಮಗೆ ಬ್ಯಾಂಕ್ ಬಂದು ಕೇಳಿ, ನೀವೇ ಕೇಳ್ತೀವಿ ಬಂದು ರೊಕ್ಕ ಕೊಡು ಅಂತ ಹೇಳಿ ಅಂತ ಕೇಳಿದ್ರೆ, ಅವತ್ತು ಸಾಲ ತಗೋಬೇಕಾದ್ರೆ ಫಸ್ಟಿಗೆ ನೀ ಮಾತಾಡ್ಬೇಕಾಯ್ತು, ಈಗ ಮಾತಾಡ್ತೀವಿ ಏನ್ ಕೇಳ್ತಾರ ಅವರು. ಹೇಳ್ತಾರಲ್ಲ, ಅದಕ್ಕ ಈಗ ನಾನು ಏನ್ ಮಾಡ್ದೆ ಅಂತ ಹೇಳ್ಬಿಟ್ರೆ, ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ, ಸರ ಅವತ್ತು ನಮ್ಗೆ ಗೊತ್ತಿದ್ದಿಲ್ಲ, ಈಗೆಲ್ಲ ನಮ್ಗೆ ಗೊತ್ತಾಗೈತೆ, ಈಗೆಲ್ಲ ನಾನು ಯೂಟ್ಯೂಬ್ ನೋಡೀನಿ, ಅವರು ಈ ತರ ಇವತ್ತು ಕೇಳ್ಕೊಂಡು ಮಾಡ್ಕೊಂಡಿನಿ, ಇದ್ರ ಬಗ್ಗೆ ನಾವು ಎಲ್ಲ ಕೇಳ್ಕೊಂಡಿವಲ್ಲ, ಅದ್ರಾಗ ನಾವು ಸ್ವಲ್ಪ ಓದ್ಕೊಂಡಿವಿ, ನಂದು ಡಿಗ್ರಿ ಆಗಿದೆ, ಆಮೇಲೆ RBI NRLM ಪ್ರಕಾರ ನೀವು ರೂಲ್ಸ್ ಫಾಲೋ ಮಾಡ್ತೀನಪ್ಪ ಅಂತ ಕೇಳಿದೆ. ಇದು ಕಲ್ತ್ಬೇಕು RBI ಇದು ಮಾಡಕ, ಯಾವುದೇ ಆಗ್ಲಿ ಫೈನಾನ್ಸ್ ಆಗ್ಲಿ ಲೋನ್ ಆಗ್ಲಿ ಸಂಘಗಳಾಗ್ಲಿ ಸಾಲ ಕೊಡ್ಬೇಕಾದ್ರೆ RBI ಮುಖಾಂತರ ಫಾಲೋ ಮಾಡ್ಬೇಕು, ನೀವು RBI ಮುಖಾಂತರ ಹಿಡ್ಕೋಬೇಕು ಅಂತ ಹೇಳಿದೆ. ಫಸ್ಟ್ ಕೇಳಿಲ್ಲ ನೀನು, ಈಗ ಕೇಳ್ತೀಗಿ? ಬಿಡು, ಅವ್ರದ್ದು ಒಂದೇ ಪ್ರಶ್ನೆ, ಮೊದಲು ಯಾಕೆ ಕೇಳಲಿಲ್ಲ, ಈಗ ಯಾಕೆ ಕೇಳ್ತಿದ್ದೀರಿ? ಈಗ ಕೇಳ್ತೀವಿ. ಈಗ ಫಸ್ಟಿಗೆ 14ರಾಗ ಏನ್ ಗೊತ್ತಿದ್ದಿಲ್ಲ, ಏನಿಲ್ಲ, ಅವ್ರಂಗೆ ಕಟ್ಕೊಂಡು ಹೋಗ್ಬಿಟ್ವಿ. ಅವ್ರು ಎಷ್ಟು ಹಾಕಿದ್ರು ಎಷ್ಟು ಬಿಟ್ರು ಅದನ್ನ ಹೋಗ್ಬಿಟ್ರೆ ಒಂಥರ ಪಟಂಟು ಮೊದ್ಲು ಮಾಡ್ತಿದ್ವು ಸುಮಾರು 25-30 ವರ್ಷಗಳಾಗ. ಬಡ್ಡಿ ಮೊರಕೆಂಡು ಇಷ್ಟು ಕೊಡ್ತಿದ್ರು, ಅವ್ರ ಹೆಂಗೆ ಕಟ್ಟಬೇಕಾಯ್ತು. ಹಂಗೇನ ನಾವು ಕಟ್ಲಿ ಅಂತ ಹೇಳ್ಬಿಟ್ರೆ ಬಡ್ಡಿ ಕಟ್ಟಪ್ಪ ಆಸೆ ಕಟ್ಟು ಅಂತ ಕೇಳ್ತಿದ್ರು. ಬಡ್ಡಿ ಕಟ್ಟಪ್ಪ ಅಂತ ಹೇಳ್ಬಿಟ್ರೆ ಇನ್ನೊಂದು ಹೆಂಗ್ ಮತ್ತೆ ಗೊತ್ತೈತೆ, ಅವ್ರು ಮಾಡೋದ್ ನೆನ್ಸ್ಕೊಂಡ್ಬಿಟ್ರೆ, ಇವ್ ನಮ್ ಸಂಘದಾಗ ನಾವು 5 ಜನ ಇದೀವಲ್ಲ, 5 ಜನದಾಗ 4 ಕಟ್ಟಿ ಒಬ್ರು ಕಟ್ಟಲಿಲ್ಲ ಅಂತ ಹೇಳ್ಬಿಟ್ರೆ, ಒಬ್ಬರು ಕಟ್ಟಿದಾನಲ್ಲ ಅದನ್ನ ಕಟ್ಟಲಿಲ್ಲ ಜಮಾ ಮಾಡ್ಕೊಂಡ್ಬಿಡ್ತಾರೆ. ಈಗ ಒಬ್ಬರದು ಕಟ್ಟಿಲ್ಲ ಸರ್. ಈಗ ನಮ್ ಸಂಘದಲ್ಲಿ ನಾವು 5 ಜನ ಇದೀವಿ, 5 ಜನದಾಗ 4 ಕಟ್ಟಿರ್ತಾರೆ, ಒಬ್ಬರು ಕಟ್ಟಿರಕಲ್ಲಪ್ಪ. ಆದ್ರೆ ನಾ ಕಂಪಲ್ಸರಿ ಕಟ್ಟೋದು ವಾರ 150 ಜಾಸ್ತಿ ಕಟ್ತೀವಿ. ಅವ್ರು ಎಷ್ಟು ಅದಕ್ಕಿಂತ ಜಾಸ್ತಿ ಕಟ್ತಿದೆ, ಅದೊಂದು ಕಟ್ಟಿರಕಲ್ಲಪ್ಪ. ಅವನು ಕಟ್ಟಿರಕಲ್ಲ ಅಂತ ಹೇಳ್ಬಿಟ್ರೆ ಕಟ್ಟಿರೋದಿಲ್ಲ, ಈ ಒಂದು ರೊಕ್ಕ ಅವ್ನು ಜಮಾ ಮಾಡ್ಕೊಂಡ್ಬಿಡ್ತಾರೆ, ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ ರೊಕ್ಕನ. ಒಟ್ಟು ಬಡ್ಡಿ ಬೇಕು ಅವ್ರಿಗೆ, ಬಡ್ಡಿ ಬೇಕು ಅವ್ರಿಗೆ, ಅದು ಮಾಡ್ಕೊತಾರೆ ಅವರು. ಆಮೇಲೆ ಇನ್ನೇನು ಮಾಡ್ಕೊತಾರೆ ಅಂದ್ರೆ ಅವರು, ಇದೆಲ್ಲ ನೋಡಿ ನಾನು ಅದಕ್ಕೆ ನೋಡಿ ನಾನು, ನೀವು ಇಷ್ಟೊಂದು ಬಡ್ಡಿ ವಿಧಿಸ್ತೀರಲ್ಲ, ನಿಮಗೆ ಗೌರ್ಮೆಂಟ್ ಇಂದಾಗ್ಲಿ ಅಥವಾ RBI ಇಂದಾಗ್ಲಿ ಲೈಸೆನ್ಸ್ ತಗೊಂಬಂದಿರ ಅಂತ ಕೇಳಿದೆ. ಲೈಸೆನ್ಸ್ ತಗೊಂಬಂದು ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಇಷ್ಟು ಲಾಭ ತಗೊಂಡ್ರು ಕೂಡ ಇವರು ಬಡ್ಡಿ ವಸೂಲು ಮಾಡ್ತಾರೆ. ಇದಕ್ಕೆ ನಮಗೆ ಮುಂದೆ ಏನು ಮಾಡ್ಬೇಕು ಗೊತ್ತಾಗಬಾರ್ದು. ಅದು ಸ್ವಲ್ಪ ಇದು ಹೇಳ್ತೀರಾ, ಹಿಂಗ್ ಮಾಡ್ಬೇಕು ಅಂತ ಹೇಳಿ ನೋಡೋಣಂತೆ. ಈಗ ಸದ್ಯ ನಾವು ಏನು ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತಿದೀವಿ. ಅದೇ ಸರ್, ಯಾರು ಗಮನಕ್ಕೆ ತರಬೇಕು ಅವ್ರಿಗೆ ತರ್ತಾನೆ ಇದೀವಿ. ಅದೇ ಸರ್, ನೋಡೋಣ. ಒಂದೇನು ಅಂದ್ರೆ ಇವೆಲ್ಲ ಜನಗಳೇ ಅವೇರ್ನೆಸ್ ಆಗ್ಬೇಕು. ಒಂದ್ ಹೆಂಗಾಗುತ್ತೆ ಅಂದ್ರೆ, ನಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇದೆ. ಹಂಗನ್ಕೊಂಡು ಕೂಡ ಈಗಾಗ್ಲೇ ನೀವೆಲ್ರೂ ಕೂಡ ಏನ್ ಮೊದಲೆಲ್ಲ ಗೊತ್ತಿಲ್ಲದೆ ಅದಕ್ಕೆ ಬಿದ್ಬಿಟ್ಟಿದಿರಿ. ಗೊತ್ತಾದ ಮೇಲೆ ನಿಮಗೆ ಅಯ್ಯೋ ನಾವು ಈ ತರ ಮೋಸ ಹೋಗ್ತಾ ಇದೀವ ಅನ್ನೋಂತ ಫೀಲಿಂಗ್ ಸ್ಟಾರ್ಟ್ ಆಗಿದೆ ನಿಮಗೆ, ಅಲ್ವಾ? ಬಟ್ ಇದನ್ನ ಎಲ್ರು ಅರ್ಥ ಮಾಡ್ಕೋಬೇಕು ಜನ. ಈಗ ಏನಾಗುತ್ತೆ ಅಂದ್ರೆ, ಕೆಲವರು ತಗೊಂಡಿದೀವಿ ಕಟ್ಬೇಕಷ್ಟೇನೆ ಅಂತೇಳಿ, ಇನ್ ಕೆಲವರು ಹಿಂಗೆಲ್ಲ ಹಿಂಗೆಲ್ಲ ಇವ್ರು ಇಷ್ಟೆಲ್ಲ ಬಡ್ಡಿ ತಗೊಳ್ತಿದ್ದಾರೆ ಮತ್ತೆ ಇಷ್ಟೊಂದು ಒತ್ತಡ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿರೋಧವಾಗಿದ್ದಾರೆ, ಒಂದಷ್ಟು ಪರವಾಗಿರೋರು ಇದ್ದಾರೆ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಯಾರು ಏನೇ ಮಾಡಿರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಒಂದ್ ನಿಮಿಷ ಮೈಕ್ರೋ ಫೈನಾನ್ಸ್ ಇರ್ಬೋದು, ಅಥವಾ ಈ ಏನು ಧರ್ಮಸ್ಥಳದ ಏನು ಇದೆಯಲ್ಲ ಈ ಸಂಘ ಇರ್ಬೋದು, ಏನಾಗುತ್ತೆ ಅಂದ್ರೆ, ನೀವು ಇವಾಗ ಏನೆಲ್ಲ ಹೇಳ್ದಲ್ಲ ನೀನು, ಆ ರೂಲ್ ಮೇಲೆ ನಡಿಬೇಕಾಗುತ್ತೆ. ಹಂಗಾಗಿ ಇದನ್ನ ನಾವು ಒಂದಷ್ಟು ಅವೇರ್ನೆಸ್ ಮಾಡೋದಿಕ್ಕೆ ಹೊರಟಿದೀವಿ, ಮಾಡೋಣಂತೆ. ಜನಗಳು ಎಲ್ರು ಒಂದೇನಂದ್ರೆ, ಎಲ್ರು ಕೂಡ ಈಗ ಅದನ್ನ ಬೇಡ ಅನ್ನಲ್ಲ, ಅದಕ್ಕೆ ಆದಂತ ಒಂದಷ್ಟು ಏನು ಈ ನಿಯಮಗಳಿದಾವಲ್ಲ
ಬ್ಯಾಂಕ್ ಸರ್, ಇದು ನಿಯಮಗಳು, ಫೈನಾನ್ಸ್ ನಿಯಮಗಳು ಏನಿದಾವಲ್ಲ ಹೇಳ್ರಿ ಸರ್. ಅದಕ್ಕೆ ತಕ್ಕಂಗೆ ಅವರು ನಡ್ಕೊಂಡು ಹೋಗ್ಬೇಕು ಅಲ್ವಾ. ಇಲ್ಲ ಅಂತಂದಾಗ ಈ ರೀತಿ ಒತ್ತಡಗಳು ಜನಗಳು ಇವತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ನಾವು ಹೌದು ನೋಡ್ತಿದೀವಿ ಅಲ್ವಾ. ಈಗ ಸರ್, ಇದಕ್ಕೆ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಇದೆಯಾ? SK-DRDP ಯಾವುದು SK-DRDP ಇವ್ರು ಮಾಡ್ಕೊತಾರಲ್ಲ ಇವರು, ಇದಕ್ಕೆ RBI ತಗೊಂಡಾರ? ಅಲ್ಲ, ಒಂದೇನಾಗುತ್ತೆ ಅಂದ್ರೆ ಈಗ ನೀವೇ ಹೇಳಿದ್ರಲ್ಲ ಆಗ್ಲೇ, ಅಲ್ಲ ಅವರು ನಮ್ಮ ಹತ್ರ ಮಾಡಕತ್ತಿರೋದು ವಸೂಲಿ ಮಾಡ್ಕತ್ತಿರಲ್ಲ. ಅಲ್ಲ ಒಂದ್ ನಿಮಿಷ, ಆಗ್ಲೇ ನೀವೇ ಹೇಳಿದ್ರಿ ಇದು ಬ್ಯಾಂಕ್ ಇಂದ ಕೊಡ್ತಾ ಇದಾರೆ ಅಂತ ಅಲ್ವಾ. ಬ್ಯಾಂಕ್ ಇಂದ ಕೊಡ್ತಾ ಇರುವಾಗ ಇವರು ಮಧ್ಯವರ್ತಿಗಳಷ್ಟೇ. ಇವರಿಗೆ ಇವರು ಏನು RBI ಇಂದ ಅಲ್ಲಿಂದ ಇಲ್ಲಿಂದ ಪರ್ಮಿಷನ್ ತಗೊಳ್ಳೋಂತ ಅವಶ್ಯಕತೆ ಏನಿಲ್ಲ ಇವ್ರಿಗೆ. ಮತ್ತೆ ಇವರೇ ರೊಕ್ಕ ಬಂದ ನಮ್ಮ. ಬಟ್ ಒಂದೇನು ಅಂದ್ರೆ ನೀವು ಆ ರೀತಿ ಕಮಿಟ್ ಆಗಿದಿರಲ್ಲ ಅವ್ರ ಜೊತೆಗೆ. ಎಸ್, ಹೌದೌದೌದು. ಮೊದಲು ನೀವು ಅವರಿಗೆ ಕಮಿಟ್ ಆಗ್ಬಿಟ್ರಿ. ನಿಮಗೆ 10,000 ಕೊಟ್ರು ತಗೊಂಡ್ರಿ, 20,000 ಕೊಟ್ರು ತಗೊಂಡ್ರಿ, 30,000 ಕೊಟ್ರು ತಗೊಂಡ್ರಿ. ಇನ್ನು ಸಾಲ ಮುಗಿಯೋಕು ಮುಂಚೆ ಇನ್ನು ಅರ್ಧ ಇರ್ಲಿಕ್ಕೆ ರೊಕ್ಕ ತಗೊಂತಾರ ಅವರು. ಸರ್, ಇನ್ನೊಂದ್ ಏನಂತಂದ್ರೆ ನೋಡ್ರಿ, ಅದು ಇವಾಗ ನಾವು ಮೋಸ ತಗೊಂಡಿರ್ತೀವಲ್ಲ, ಇನ್ನು 15-20,000 ತೀರಕ್ಕಿಲ್ಲ, ಇನ್ನು 20,000 ಕೊಡ್ತಾರೆ. 20,000 ಕೊಡ್ತಾರಲ್ಲ, 20,000 ಬಡ್ಡಿ ಮೊದಲು ತಗೊಂಡ್ಬಿಟ್ಟಿರ್ತಾರೆ ಇವರು. ಒಂದ್ ನಿಮಿಷ ನೋಡ್ರಿ, 30,000 ಕೊಟ್ಟ ಮೇಲೆ ಕೇಳಿಲಿ, ನೀನು 30,000 ಮುಗಿಯೋಕು ಮುಂಚೆ ಇನ್ನು 15,000 ಆಗೈತೆ ಅಂತ ತಕ್ಷಣ ಇನ್ನ ಕೊಟ್ಬಿಡ್ತಾರೆ. 30,000 ಕೊಡ್ತಾರೆ. ನೀವು ಈ ರೀತಿ ಕಮಿಟ್ ಆಗ್ಬಿಟ್ಟಿದ್ರಿ. ನಿಮಗೆ ದುಡ್ಡು ಬೇಕಂದಂಗೆಲ್ಲ ಅವ್ರು ಕೊಡ್ತಾರೆ, ನೀವು ತಗೊಳ್ತಿದ್ದೀರಿ, ಕೊಡ್ತೀರಿ. ಬಡ್ಡಿ ಎಷ್ಟಾಗ್ತದೆ ಗೊತ್ತಿಲ್ಲ, ಬಡ್ಡಿ ಎಷ್ಟಾಗ್ತದೆ ಗೊತ್ತಿಲ್ಲ, ಸುಮ್ಮನೆ ಕಟ್ಟಬೇಕಷ್ಟೇ ನಾವು. ಅವತ್ತು ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ಲ ನೀವು, ಆಗಿದ್ರಿ. ಅದಕ್ಕೆ ಅವ್ರೇನ್ ಮಾಡ್ತಾ ಇದಾರೆ ನಿಮ್ಮನ್ನ ಮತ್ತೆ ಅವತ್ ಯಾಕೆ ಕೇಳಲಿಲ್ಲ ನೀವು ಅನ್ನೋದ್ ಮಾಡ್ತಿದ್ದಾರೆ. ನೋಡಮ್ಮ, ಒಂದು ಜನ ಅವೇರ್ನೆಸ್ ಆಗ್ಬೇಕು, ಹೌದಾ. ದುಡ್ಡು ಎಲ್ಲರಿಗೂ ಅವಶ್ಯಕತೆ ಇರುತ್ತೆ, ಹಂಗ ಅನ್ಕೊಂಡು ಹೆಂಗಂದ್ರೆ ಹಂಗೆ ವ್ಯವಹಾರ ಮಾಡಬಾರ್ದು. ಅದು ವ್ಯವಹಾರ ಜ್ಞಾನ ಅನ್ಸಲ್ಲ. ಹೆಂಗಂದ್ರಂಗೆ ವ್ಯವಹಾರ ಮಾಡಬಾರ್ದು, ವ್ಯವಹಾರ ಜ್ಞಾನ ಅನ್ಸಲ್ಲ. ಈಗ ಕೆಲವರು ಬ್ಲೈಂಡ್ ಆಗಿ ನಾವ್ ಎಷ್ಟಾದಾಗ್ಲಿ ಕಟ್ಕಂತೀವಿ ಅನ್ನಂತವ್ರು ಕೂಡ ನಿಮ್ಮ ಮಧ್ಯದಲ್ಲಿ ಇದಾರೆ. ಅಂತವ್ರಿಗೆ ಏನು ಹೇಳಕ್ ಆಗಲ್ಲ, ಅವ್ರನ್ನ ಬಿಟ್ಬಿಡಿ, ಹೌದಾ. ಈಗ್ಲಾದ್ರೂ ನೀವು ಒಂದಷ್ಟು ನಿಮಗೆ ನೀವು ಅವೇರ್ನೆಸ್ ಆಗಿದ್ದೀರಿ ಅಲ್ವಾ, ಅವ್ರು ವ್ಯವಹಾರ ಮಾಡ್ಲಿ. ಆದ್ರೆ ಅದನ್ನ ಕಣ್ಣು ತಪ್ಪಿಸಿ ವ್ಯವಹಾರ ಮಾಡದಂಗೆ ಈಗ ಸಂಘದವ್ರಿಗೆ ನೀವು ಅವೇರ್ನೆಸ್ ತರಬೇಕು. ನಾವು ಹೇಳಿದ್ರೆ ಒಂದ್ರಿಗೆ ಅಂದ್ರೆ ದೇವ್ರೊಕ್ಕಪ್ಪ ದೇವ್ರ ರೊಕ್ಕ ಕೊಟ್ರಪ್ಪ ಅಲ್ಲ, ದೇವ್ರ ರೊಕ್ಕ ಅಂತ ಹೇಳ್ತಾರೆ. ದೇವ್ರ ರೊಕ್ಕನ ಅವ್ರು ಹಿಂಗೆಲ್ಲ ಇದ್ ಮಾಡ್ಕೊಳ್ತಿದಾರ ಅಂದ್ರೆ ಸರಿ. ನೋಡೋಣ, ಈಗ ಒಂದೇನಾಗುತ್ತೆ, ಈ ತರದ್ದೆಲ್ಲ ಒಂದಷ್ಟು ಈಗ ಜನಗಳು ಅವೇರ್ನೆಸ್ ಆಗ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನ ಆಗ್ತಾರೆ, ಸರಿನಾ? ಅಲ್ಲ ಸರ್, ಈಗ ಇವರು ಸ್ವಾಸ್ಥ್ಯ ಸಂಘಗಳಿಗೆ ಇಷ್ಟು ಬಡ್ಡಿ ಹಾಕ್ತಾರಲ್ಲ, ಇಷ್ಟು ಬಡ್ಡಿ ಹಾಕಿದ್ರು ಸಹ ಜನಗಳಿಗೆ ಅರ್ಥ ಆಗವಲ್ದು. ಜನಗಳಿಗೆ ಅರ್ಥ ಆಗವಲ್ದಂತಲ್ಲ, ಜನ ಅರ್ಥ ಆದ್ರೂ ಸಹ ಅವರು ಇದು ದೇವ್ರ ರೊಕ್ಕ ಅದು ಒಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದರಲ್ಲಿ ಓಂ ಶ್ರೀ ಮಂಜುನಾಥ ನಮಃ ಅಂತ ಹಾಕ್ಬಿಡ್ತಾರಲ್ಲ, ಮಂತ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹಂಗೆ ಹಾಕ್ತಾರೆ ಅವರು. ಜನಗಳು ಫಸ್ಟ್ ಮೇಲೆ ಓಂ ಶ್ರೀ ಮಂಜುನಾಥ ನಮಃ ಅಂತ ಹಾಕ್ಬಿಡ್ತಾರಲ್ಲ, ಇದು ದೇವ್ರ ರೊಕ್ಕಪ್ಪ, ದೇವ್ರ ರೊಕ್ಕ ಕಟ್ಲೇಬೇಕಪ್ಪ, ನಾವು ಕಟ್ಲಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾನಪ್ಪ. ಅದೊಂದು ಒಬ್ಬೊಬ್ರು ಒಂದೊಂದ್ ರೀತಿ. ಕೆಲವ್ರು ಯಾರೋ ದೇವ್ರನ್ನ ಪಾಪ ದೇವ್ರ ಹೆಸರು ಹೇಳಿ ಒಬ್ಬೊಬ್ರು ಒಂದೊಂದ್ ಏನಾನ ಮಾಡ್ತಾ ಇದಾರಲ್ಲ, ಹಂಗೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಲ್ವಾ. ಅದ್ರಾಗ ಒಂದೇನಪ್ಪ ಅಂದ್ರೆ, ಇನ್ನೊಂದು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇವರು ಬ್ಯಾಂಕಿನಿಂದ 5% 6% ತಗೊಂಬಂದು ನಮಗೆ 14-15% ಜಾಸ್ತಿ ರೊಕ್ಕ ಕಕ್ಕಾತಾರೆ. ಇವರು ಡೈರೆಕ್ಟ್ ಅದು ಬ್ಯಾಂಕ್ ಕೊಡೋದು ಅಂತ ಹೇಳಿದ್ರಲ್ಲ ಅವರು, ಬ್ಯಾಂಕ್ ಕೊಡೋದು ಅಂತ ಹೇಳಿದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಇವರು ನಾವು ಸ್ವಾಸ್ಥ್ಯ ಸಂಘಗಳು ಬಾಕಿ ಕೊಡ್ತೀವಿ, ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ, ನೀವು ನಮಗೆ ಸಾಲ ಕೊಟ್ರಿ ಅಂತ ಹೇಳಿ ಯಾರು ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಘ ಐತಲ್ಲ, ಡೈರೆಕ್ಟ್ರು ಅಧ್ಯಕ್ಷ ಏನ್ ಮಾಡ್ತಾರ, ಇವರು ಬ್ಯಾಂಕಿನಿಂದ ಬ್ಯಾಂಕಿನಿಂದ ಸಾಲ ತಗೊಂಬಂದು ಅವು ತಗೊಂಡು ನಮಗೆ ಹೆಚ್ಚಿದ ಬಡ್ಡಿ ಕೊಡಕತ್ತಾರ. ನಮ್ಮ ಹತ್ರ ಹೆಚ್ಚು ಬಡ್ಡಿ ಕಟ್ಸ್ಕೊಂಡು ಅಲ್ಲಿ ಬ್ಯಾಂಕ್ ಕಡಿಮೆ ಬಡ್ಡಿ ಕಟ್ಟಕತ್ತಾರ ಇವರು. ಹೇಳ್ದಲ್ಲ, ನಾವು ಬ್ಯಾಂಕಿಂದ ಸಾಲ ಕೊಡೋದು, ಬ್ಯಾಂಕಿಗೆ ಸಾಲ ಕೊಡೋದು, ನಾವು ಸಾಲ ಕೊಡೋದಲ್ಲ. ನಾವು ಕಿರು ಯೋಜನೆ ಮಾತ್ರ ಮಾಡ್ತೀವಿ ಅಷ್ಟೇ ನಾವು.
ಅಂತ ಹೇಳ್ತಾರೆ. ಅಲ್ಲ ಸರ್, ಮತ್ತೆ ನೀವು ಕಿರು ಸಾಲ ಯೋಜನೆ ಮಾಡಿದ್ರೆ ಮತ್ತೆ ನೀವು ಯಾಕೆ ಬಡ್ಡಿ ಸಾಲ ಕೇಳ್ತಿದೆ ಅಂತ ಹೇಳ್ಬಿಟ್ರೆ ಇವರು ಫಸ್ಟ್ ನೋಡ್ತಿದ್ರಿ ನೀವು ಅಂತ ಕೇಳ್ತಾರೆ ಅವರು. ಎಸ್, ಅದನ್ನೇ ಸರಿ, ಓಕೆ. ಒಂದೇನು ಅಂತಂದ್ರೆ ಇದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ತರಬೇಕು ಅಂತೆ. ಸರಿ, ಓಕೆ. ಹಲೋ, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್.